ಗ್ರೂಪಲ್ಲಿ ವಿಡಿಯೋಸ್ ಇರುತ್ತೆ, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿರೋ ವಿಡಿಯೋಸನ್ನು ನೀವೇ ಶೇರ್ ಮಾಡ್ಬಿಡಿ ಯಾರ್ಯಾರಿಗೆ ಗೊತ್ತಿಲ್ಲ ವಿಚಾರನ. ನಾಳೆ ಬೆಳಗ್ಗೆ ಹೋರಾಟ ಇದೆ. ಎಲ್ಲಿ ಅಂತಂದರೆ ಕಲಬುರಗಿ ಜಗತ್ ಸರ್ಕಲಿಂದ DC ಆಫೀಸ್ ತನಕ ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಭಾಗಿಯಾಗಬೇಕು. ಕಲ್ಯಾಣ ಕರ್ನಾಟಕದಲ್ಲಿ ಇರೋಂಥ ಕಲಬುರಗಿಯಲ್ಲಿ ಇರ್ಬೋದು, ಮತ್ತು ಬೀದರು, ಯಾದಗಿರಿ, ಗುಲ್ಬರ್ಗ, ರಾಯಚೂರು, ಈವನ್ ಮೆಜಾರಿಟಿ ಸ್ಟೂಡೆಂಟ್ಸ್ ಎಲ್ಲ ಧಾರವಾಡದಲ್ಲಿ, ಬಿಜಾಪುರದಲ್ಲಿ ಇರೋ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿಂದವೇ. ಕರೆಕ್ಟಾ? ಅವರು ಈ ಹೋರಾಟಕ್ಕೆ ಭಾಗಿಯಾಗಬೇಕು. ಯಾಕೆಂದರೆ ಈಗೆಲ್ಲ ಹಬ್ಬ ಅಂತ ಹೇಳ್ಬಿಟ್ಟು ಊರಿಗೆ ಬಂದಿರ್ತಾರೆ. ಅವರೆಲ್ಲರೂ ಈ ಹೋರಾಟ ಮುಗಿಸ್ಕೊಂಡು ಮತ್ತೆ ಧಾರವಾಡ, ಬೆಂಗಳೂರು, ಬೇರೆ ಎಲ್ಲಾದರೂ ಓದ್ತಾ ಇರೋಂಥ ಪ್ಲೇಸಿಗೆ ಹೋಗ್ಬೋದು. ಹಾಗಾಗಿ ನೀವೇ ವಾಲಂಟ್ರಿಯಾಗಿ ಅವರಿಗೆ ಅವೇರ್ನೆಸ್ ಕೊಟ್ಟು ಅವರಿಗೆ ಕರ್ಕೊಂಬರ್ಬೇಕು. ಅವರಿಗೇನು ಈ ಸತಿ ಹೇಳೋಂಥದ್ದಿಲ್ಲ, ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ನೀಡಿದೆ. ಯಾಕೆಂದರೆ ಏಜ್ ಕ್ರಾಸ್ ಆಗ್ತಾ ಇದೆ, ಪ್ರತಿಯೊಬ್ಬರು ಹೋರಾಟಕ್ಕೆ ಬರಲೇಬೇಕು. ಕರೆಕ್ಟಾ? ಸರ್ಕಾರ ಈಗ 1 ತಿಂಗಳಂತ ಹೇಳಿದ್ರು, ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 1 ಮಂತ್ ನೆನ್ನೆ ಮುಗಿದಿದೆ. ಮತ್ತೆ ನಾವು ಇನ್ನೂ ಟೈಮ್ ಕೊಡ್ತಾ ಹೋದ್ರೆ ಅವ್ರು ಇನ್ನೂ 6 ಮಂತ್ 1 ಇಯರ್ ಆದರೂ ಅವರು ನೋಟಿಫಿಕೇಶನ್ ಮಾಡಲ್ಲ. ಬಿಕಾಸ್ ನಿಮಗೆಲ್ಲ ಗೊತ್ತಿದೆ, ನೀತಿ ಸಂಹಿತೆ ಅಂದರೆ ಕೋಡ್ ಆಫ್ ಕಂಡಕ್ಟ್, ಬಿಫೋರ್ ಎಲೆಕ್ಷನ್ 45 ಡೇಸ್ ಕೋಡ್ ಆಫ್ ಕಂಡಕ್ಟ್, ಮತ್ತು ಇನ್ನು ಎಲೆಕ್ಷನ್, GPA ಎಲೆಕ್ಷನ್ನು, ZPTP ಎಲೆಕ್ಷನ್ನು, ಗ್ರಾಮ ಸಭೆ ಎಲೆಕ್ಷನ್ ಅಂತ ಹೇಳ್ಕೊಂಡು ಇನ್ನೂ ಡಿಲೇ ಮಾಡ್ತಾ ಹೋಗ್ತಾರೆ. ಅದೆಲ್ಲ ನಿಮಗೆಲ್ಲ ಗೊತ್ತಿದೆಯಲ್ವಾ? ಹಂಗಾಗಿ ಒಂದು ಹೋರಾಟ ತುಂಬಾ ಇಂಪಾರ್ಟೆಂಟು. ಮತ್ತೆ KPSC ಯಾವುದೇ ನೋಟಿಫಿಕೇಶನ್ ಕೊಡಬಾರ್ದು. ಈಗ ಆಗಿರೋಂಥ ಲಾಸ್ಟ್ 5 years ಅಲ್ಲಿ ಏನು 8 ನೋಟಿಫಿಕೇಶನ್ಸ್ ಮಾಡಿದ್ದಾರೆ, ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ, ಅಷ್ಟೂ ಒಂದು CBI ತನಿಖೆ ಆಗ್ಬೇಕಾ ಬೇಡವಾ? ಬರೀ ದುಡ್ಡಿರೋರ್ಗಷ್ಟೇ ಈ ಒಂದು ಕೆಲಸ ತಗೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದು ನೋಟಿಫಿಕೇಶನ್ ಆದಾಗ ಒಂದು ಪ್ರೈಸ್ ಇರುತ್ತೆ, ಆಮೇಲೆ ಇನ್ನೇನು ಎಕ್ಸಾಮ್ಸ್ ರಿಸಲ್ಟ್ಸ್ ಬಿಡೋ ಟೈಮಲ್ಲಿ ಇನ್ನೊಂದು ಪ್ರೈಸ್ ಇರುತ್ತೆ. ಮಧ್ಯವರ್ತಿಗಳ ಡಿಮ್ಯಾಂಡ್ ಮಾಡ್ತಾ ಇರೋಂಥದ್ದು. ಅದಕ್ಕೆ KPSCಗೆ ಯಾವ ನೋಟಿಫಿಕೇಶನ್ಸ್ ಕೊಟ್ಟಿಲ್ಲ ಅಂತಂದ್ರೆ ತಾನಾಗೆ ರಿಫಾರ್ಮ್ ಆಗುತ್ತಾ ಆಗಲ್ವಾ? ಮತ್ತೆ ಈ ಒಂದು ಕಲಬುರಗಿಯಲ್ಲಿ ನಾನು ಈ ಒಂದು ನಾಳೆ ಮಾಡ್ತಾ ಇರೋಂಥ ಹೋರಾಟದಲ್ಲಿ ವಿಶೇಷವಾಗಿ ಕಲಬುರಗಿಲಿರೋ ಯುವಕರಿಗೆ ಮತ್ತೆ ವಿದ್ಯಾವಂತರಿಗೆ ಕಾಂಪಿಟೇಟಿವ್ ಸರ್ಕಾರಿ ಕೆಲಸ ಸಿಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಸೆಕೆಂಡ್ ಆಪ್ಷನ್ ಒಂದು IT-BT ಕಂಪ್ನಿ ಓಪನ್ ಮಾಡಬೇಕಿಲ್ಲೇ, ಒಂದು ಇಂಡಸ್ಟ್ರಿ ಸೆಟಪ್ ಮಾಡ್ಬೇಕಾ ಬೇಡವಾ? ಮಾಡ್ಬೇಕಲ್ವಾ? ನಾವೆಲ್ಲ ಪ್ರಶ್ನೆ ಮಾಡಿದಾಗೆ ಆಗೋದು, ಇಲ್ಲಾಂದ್ರೆ ಮಾಡಲ್ಲ ಅವರು. ಅದನ್ನ ತುಂಬಾ ಇಂಪಾರ್ಟೆಂಟ್ ಆಗ ನಾವು ಅದನ್ನ ಪ್ರೆಸರ್ ಹಾಕ್ಬೇಕಾಗುತ್ತೆ. ಸರ್ಕಾರಕ್ಕೆ ಪ್ರೆಸರ್ ಹಾಕೋದ್ರಿಂದ ಅದು IT-BT ಕಂಪ್ನೀಸ್ ಮತ್ತೆ ಇಂಡಸ್ಟ್ರಿ ಸೆಟಪ್ ಮಾಡಬೇಕು. ಇಲ್ಲ ಅಂತಂದ್ರೆ ಇವತ್ತು ಗೌರ್ಮೆಂಟ್ ಕೆಲಸ ಸಿಗ್ಲಿಲ್ಲ ಅಂತಂದ್ರೆ ಅಲ್ಲಿ ರೈತರ ಕೆಲಸ ಮಾಡ್ಬೇಕು, ಹೊಲದಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ, ಇಲ್ಲ ಗಾರೆ ಕೆಲಸ ಮಾಡ್ಬೇಕಾಗುತ್ತೆ. ಎಷ್ಟೋ ಜನ ಇವ್ರು ಹಂಗೆ ಆಗ್ತಿರೋದಲ್ವಾ? ಅದು ಬೇರೆ ಆಪ್ಷನ್ ಇಲ್ಲ ಅಂತಂದ್ರೆ ಸುಮ್ಮನೆ 1000 ಕಿಲೋಮೀಟರ್ ಬೇರೆ ಕಡೆ ಹೋಗ್ಬೇಕು. ಇವತ್ತೊಂದು ಸೆಕ್ಯೂರಿಟಿ ಜಾಬ್ ತಗೋಬೇಕಂದ್ರೂ ರೆಕಮೆಂಡೇಶನ್ ಇದೆ, ಮಾಡ್ತಾರ ಇಲ್ವಾ ರೆಕಮೆಂಡ್? ಆ ರೀತಿ ಇರ್ಬೇಕಾದ್ರೆ ಇನ್ನೊಂದು ಇಲ್ಲಿ ಒಂದು ನಮಗೆ ಡಿಜಿಟಲ್ ಲೈಬ್ರರಿ ಬೇಕು. ಈ ಧಾರವಾಡದಲ್ಲಿ ಹಿಂಗೆ ನಾವು ಒಂದು ಲೈಬ್ರರಿ ಬಜೆಟ್ ಅಲ್ಲಿ ಸ್ಯಾಂಕ್ಷನ್ ಮಾಡಿದ್ವಿ, ಧಾರವಾಡ ಮತ್ತೆ ಬೆಂಗಳೂರಲ್ಲಿ. ಅದು ಹೋರಾಟದ ಮುಖಾಂತರನೇ ಆಗಿದ್ದು. ಸರ್ಕಾರ ಅದನ್ನ ಒಪ್ಕೊಂಡು ಈಗ ಡಿಜಿಟಲ್ ಲೈಬ್ರರಿ ಮತ್ತೆ ವಿದ್ಯಾರ್ಥಿ ಕ್ಯಾಂಟೀನ್ ಅಂತ ಒಂದು ಓಪನ್ ಮಾಡಿಸಿದೀವಿ. ಅದೇ ರೀತಿ ಕಲಬುರಗಿಯಲ್ಲೂ ಒಂದು ಡಿಜಿಟಲ್ ಲೈಬ್ರರಿ ಇರಬೇಕು. ಈಗ ಇರೋ ಲೈಬ್ರರೀಸ್ ಕೆಲವೊಂದು ಸ್ಲ್ಯಾಬ್ ಅಲ್ಲೆಲ್ಲ ನೀರು ಬರ್ತಾ ಇದೆ, ಮಳೆ ತುಂಬಾ ಕಡಿಮೆ ಬಂದಿದ್ರು ಅದು ಸ್ಲ್ಯಾಬ್ ಅಲ್ಲಿ ನೀರು ಬರೋದು. ಮತ್ತೆ ಇರೋ ಅಂತ ಲೈಬ್ರರಿ ಕೂಡ ಅಲ್ಲಿ ವಾಟರ್ ಫೆಸಿಲಿಟೀಸ್ ಇಲ್ಲ, ನ್ಯೂಸ್ ಪೇಪರ್ ಇಲ್ಲ, ಒಂದು ಮ್ಯಾಗಝಿನ್ಸ್ ಇಲ್ಲ, ಒಂದು ಚೇರ್ ಸರಿ ಇಲ್ಲ, ಒಂದು ವೈಫೈ ಕನೆಕ್ಷನ್ ಇದೆಯಾ? ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ಕಲಬುರಗಿಲಿರೋಂಥ ಸ್ಟೂಡೆಂಟ್ಸ್ ತುಂಬಾ ಕಷ್ಟ ಅನುಭವಿಸ್ತಿದ್ದಾರೆ. ಅದಕ್ಕೋಸ್ಕರ ಒಂದು ಡಿಜಿಟಲ್ ಲೈಬ್ರರಿ ಆಗಬೇಕು. ಮತ್ತೆ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಗುಲ್ಬರ್ಗಾ ಯೂನಿವರ್ಸಿಟಿ 2nd ಸೆಮ್ ಮತ್ತೆ 4th ಸೆಮ್ B.Ed ಸ್ಟೂಡೆಂಟ್ಸ್ ಅವರಿಗೆ ರಿಸಲ್ಟ್ಸ್ ಬಿಟ್ಟಿಲ್ಲ, ಅದನ್ನು ಬಿಡ್ಬೇಕಂತ ಡಿಮ್ಯಾಂಡ್ ಮಾಡ್ತೀವಿ. ಮತ್ತೆ ಇನ್ನು ತುಂಬಾ ಇಂಪಾರ್ಟೆಂಟ್ ಸ್ಟೇ ಫಂಡ್. ನೀವೆಲ್ಲ ಎಕ್ಸಾಮ್ಸ್ ಫ್ರೀ ಕೋಚಿಂಗ್ ತಗೊಂಡ್ರೆ ಪ್ರಬುದ್ಧ ಅಕಾಡೆಮಿಲಿ ಸುಮಾರು 500 ಜನ ಸ್ಟೂಡೆಂಟ್ಸ್ಗೆ ಸ್ಟೇ ಫಂಡ್ ಕೊಟ್ಟಿಲ್ಲ. ಸ್ಟೇ ಫಂಡ್ ಕೊಡ್ತೀರಾ ಅಂತ ಹೇಳಿ ಅಲ್ಲಿ 500 ಜನ ಅಡ್ಮಿಷನ್ ಅಂದ್ರೆ ಸೆಲೆಕ್ಟ್ ಆಗಿರೋಂಥವ್ರು ಇವತ್ತು 50 ಜನ ಅಲ್ಲಿ ಕ್ಲಾಸ್ಗೆ ಹೋಗ್ತಾ ಇಲ್ಲ, ಒಂದು 23 ಜನ ಅಷ್ಟೇ ರೆಗ್ಯುಲರ್ ಹೋಗ್ತಾ ಇರೋದು 500 ಜನಕ್ಕೆ. ಬಿಕಾಸ್ ಆಲ್ರೆಡಿ ಎಲ್ಲ ಕೋಚಿಂಗ್ ತಗೊಂಡಿರ್ತಾರೆ. ಅವ್ರು ಸ್ಟೇ ಫಂಡ್ ಕೊಟ್ರೆ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಈಸಿ ಆಗುತ್ತಾ ಇಲ್ವಾ? ಅದು ಒಂದು ತುಂಬಾ ಇಂಪಾರ್ಟೆಂಟ್. ಈ ಸಮಸ್ಯೆಗಳಿಗೆಲ್ಲ ಬಗೆಹರಿಬೇಕಂದ್ರೆ ನಾವೇನ್ ಮಾಡ್ಬೇಕು? ಹೋರಾಟ ಮಾಡ್ಬೇಕಾ ಬೇಡ? ಮಾಡ್ಬೇಕಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಿದ್ರೇನೆ ಅವ್ರು ಚೇಂಜಸ್ ಆಗೋದು. ಇಲ್ಲ ಅಂತಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಮಾಡಲ್ಲ. ಹಂಗಾಗಿ ನೀವು ಒಂದ್ ದಿವಸ ಲೈಬ್ರರಿ ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿದ್ದೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ರಾತ್ರಿ ಎಲ್ಲ ನೀವು ಎಷ್ಟು ಜನಕ್ಕೆ ಇವತ್ತು ನೀವು ಇನ್ಫಾರ್ಮ್ ಮಾಡ್ತೀರಾ, ಎಷ್ಟು ಜನಕ್ಕೆ ನಾಳೆ ಕರ್ಕೊಂಡ್ಬರ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ಹೋರಾಟ ಯಶಸ್ವಿ ಆಗ್ಬೇಕು, ಸರ್ಕಾರ ಎಚ್ಚೆತ್ಕೊಬೇಕಂತಂದ್ರೆ ಅದು ಯಾರಿಂದ ಆಗುತ್ತೆ? ನಿಮ್ಮಿಂದನೇ ಆಗೋದು. ನಿಮ್ ಬದಲು ನಿಮ್ ತಂದೆ ತಾಯಿ ಬಂದು ಹೋರಾಟ ಮಾಡಕ್ಕಾಗಲ್ಲ, ರೈತರು ಬಂದು ಹೋರಾಟ ಮಾಡಕ್ಕಾಗಲ್ಲ, ಯಾರೋ ಅಲ್ಲಿ ಅಂಗನವಾಡಿ ಕಾರ್ಯಕರ್ತರು ಬಂದು ಹೋರಾಟ ಮಾಡಕ್ಕಾಗಲ್ಲ. ಆಗುತ್ತಾ? ಇಲ್ಲ ಸ್ಕೂಲ್ ಮಕ್ಳನ್ನ ಕರ್ಕೊಂಡ್ಬಂದು ಹೋರಾಟ ಮಾಡಕ್ಕಾಗುತ್ತಾ? ಇದು ನಿಮಗೆ ಬೇಕಾಗಿರೋದು ನಿಮ್ಮ ಭವಿಷ್ಯಕ್ಕೋಸ್ಕರ ನೀವು ಹೋರಾಟಕ್ಕೆ ಬನ್ನಿ. ನಿಮ್ ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಾ ಇದಾರೆ ಇವತ್ತು, ಪಡ್ತಾ ಇದಾರೆ ಇಲ್ವಾ? ನಿಮ್ಗೋಸ್ಕರ
ಅವರಿಗೆ ನೀವು ಅವ್ರು ಏನ್ ಕನ್ಸ್ ಕಟ್ಕೊಂಡಿದ್ರೆ ಅದು ಫುಲ್ಫಿಲ್ ಆಗ್ಬೇಕಂದ್ರೆ ಸರ್ಕಾರ ನೋಟಿಫಿಕೇಶನ್ ಮಾಡಿದಾಗೆ ನಿಮ್ ಕನ್ಸ್ ಫುಲ್ಫಿಲ್ ಆಗೋದು, ನಿಮ್ ತಂದೆ ತಾಯಿ ಕನ್ಸುಗಳು ಫುಲ್ಫಿಲ್ ಆಗೋದು. ಹೌದಾ ಹೌದಾ ಇಲ್ವಾ ಹೇಳಿ? ಸರ್ಕಾರ ನೋಟಿಫಿಕೇಶನ್ ಮಾಡ್ಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಪ್ರೆಸೆಂಟ್ ಹಾಕ್ಬೇಕು. ಇನ್ಕ್ಲೂಡಿಂಗ್ ನಮಗೆ ಹೋರಾಟಕ್ಕೆ ಇನಿಷಿಯಲಿ ಪರ್ಮಿಷನ್ ಸಿಕ್ಕಿರ್ಲಿಲ್ಲ, ಕೊಟ್ಟಿರ್ಲಿಲ್ಲ, ಬಿಕಾಸ್ ಸರ್ಕಾರದ ಒತ್ತಡದಿಂದಾನೆ. ಆಮೇಲೆ ನಾವು ತಿರ್ಗಾ ಮತ್ತೆ ಕೋರ್ಟ್ಗೆ ಹೋಗಿ ಕೋರ್ಟ್ ಮುಖಾಂತರ ಇವತ್ತು ನಾವು ಬೇಡ ಅಂದ್ರೂ ಪೊಲೀಸ್ ಕರೆದು ಪರ್ಮಿಷನ್ಸ್ ಕೊಡ್ತಿದ್ದಾರೆ. ಅಂದ್ರೆ ಕೋರ್ಟ್ ಆದೇಶ ಇದೆ, ಕೋರ್ಟ್ ಮುಖಾಂತರ ಪರ್ಮಿಷನ್ ತಗೊಂಡಿದೀವಿ. ಇವತ್ತು ಪೊಲೀಸ್ ಕೂಡ ನಮ್ಮ ಪರವಾಗಿದ್ದಾರೆ, ಯಾಕೆಂದ್ರೆ ಅವ್ರಿಗೆ ಗೊತ್ತು ಇಲ್ಲಿನ ಕಷ್ಟ ಸುಖಗಳೆಲ್ಲ ಏನಿದೆ ಅಂತ. ಅವ್ರು ನೋಟಿಫಿಕೇಶನ್ ಮಾಡಿರೋದ್ರಿಂದಾನೇ ಅವರಲ್ಲಿ ಪೋಸ್ಟಲ್ ಪೊಲೀಸ್ ಆಗಿರೋದು, ಇಲ್ಲಾಂದ್ರೆ ಆಗ್ತಿದ್ರು ಅವರು ಇಲ್ಲ. ಹಂಗಾಗಿ ನೀವೆಲ್ಲರೂ ಒಗ್ಗಟ್ಟಾಗಿ, ಎಲ್ಲರೂ ಸಪೋರ್ಟ್ ಇದೆ, ಎಲ್ಲರೂ ಬರ್ತಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನೀವೆಲ್ಲ ತುಂಬಾ ಇಂಪಾರ್ಟೆಂಟ್. ನೀವು ಪ್ರೆಸೆಂಟ್ ಇರೋದಲ್ಲಿ ನಿಮ್ಮ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಇವತ್ತು ಎಷ್ಟು ಜನಕ್ಕೆ ನೀವು ಮ್ಯಾಕ್ಸಿಮಮ್ ಇನ್ಫಾರ್ಮ್ ಮಾಡೋಕ್ಕಾಗುತ್ತೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಬನ್ನಿ. ನಿಮ್ಗೆ ಗೊತ್ತಿರೋರ್ನೆಲ್ಲ ನಾಳೆ ಬೆಳಗ್ಗೆ 10 ಗಂಟೆಗೆ ಎಲ್ಲಿ ಅಂತ ಗೊತ್ತಲ್ಲ? ಜಗತ್ ಸರ್ಕಲ್, ನಾಳೆ ಬೆಳಗ್ಗೆ 10 ಗಂಟೆ. ಓಕೆ, ಥ್ಯಾಂಕ್ ಯು ಸೊ ಮಚ್.